ನಮಸ್ಕಾರ ಸ್ನೇಹಿತರೆ, ಸಂತೃಪ್ತಿ ಕಿಚನ್ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಶೈಲಿಯ ಖಡಕ್ ರೊಟ್ಟಿ ಜೊತೆಗೆ ಜವಳಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಅಂದ ತಕ್ಷಣ ನೆನಪಾಗೋದೇ ರೊಟ್ಟಿ. ಅದರಲ್ಲೂ ರೊಟ್ಟಿ ಎಣ್ಗಾಯಿ ಪಲ್ಯ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಾನಿವತ್ತು ರೊಟ್ಟಿ ಜೊತೆಗೆ ಜವಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ರೊಟ್ಟಿ ಜವಳಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ರೊಟ್ಟಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ನಾನು 1.5 ತಂಬಿಗೆಯಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗೋವರೆಗೂ ಇವಾಗ ನಾನು ಹಿಟ್ಟನ್ನ ಸಾಣಿಸ್ಕೊಳ್ತೀನಿ. ಹಿಟ್ಟನ್ನ ಸಾಣಿಸ್ಕೊಳ್ಳಿಕ್ಕೆ ನಾನು ಇಲ್ಲಿ ಕೊಣಬಿಗೆನ ತಗೊಂಡಿದ್ದೀನಿ. ಇದು ಕಲ್ಲಿಂದ ಮಾಡಿರೋದು. ನಮ್ಮ ಕಡೆ ಎಲ್ಲ ರೊಟ್ಟಿ ಮಾಡ್ಲಿಕ್ಕೆ ಇದನ್ನೇ ಬಳಸ್ತೀವಿ. ಇದನ್ನ ತಗೊಂಡು ಒಂದು ಜರಡಿನ ತಗೊಂಡು ಅದರಲ್ಲಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಸಾಣಿಸ್ಕೋಬೇಕು. ನೋಡಿ, ಇವಾಗ ನಾನು ಸಾಣಿಸ್ಕೊಳ್ತಾ ಇದ್ದೀನಲ್ಲ, ಈ ತರ ಸಾಣಿಸ್ಕೊಂಡ್ರೆ ಸಾಕು. ಇವಾಗ ಹಿಟ್ಟನ್ನೆಲ್ಲ ಸಾಣಿಸ್ಕೊಂಡಾಗಿದೆ. ಇವಾಗ ನೀರು ಸಹ ಚೆನ್ನಾಗಿ ಕುದೀತಾ ಇದೆ. ನೀರು ಚೆನ್ನಾಗಿ ಕುದಿಬೇಕಾದ್ರೇನೆ ಹಿಟ್ಟನ್ನ ಹಾಕ್ಬೇಕು. ಅಲ್ಲಿವರೆಗೂ ಹಿಟ್ಟನ್ನ ಹಾಕಕ್ ಹೋಗ್ಬೇಡಿ. ಇವಾಗ ನಾನು ನೋಡಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇಷ್ಟು ನೀರಿಗೆ ಗಟ್ಟಿ ಆಗ್ಲಿಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕೋಬೇಕು. ತುಂಬಾ ಹಿಟ್ಟನ್ನ ಹಾಕೋಬೇಡಿ. ತುಂಬಾ ಹಿಟ್ಟನ್ನ ಹಾಕಿದ್ರೆ ನೀರು ಕಡಿಮೆ ಆದ್ರೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ರೊಟ್ಟಿ ಎಲ್ಲ ಕಟ್ ಆಗ್ತವೆ. ಈ ತರ ನಮಗೆ ಎಷ್ಟು ನೀರಿಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟೇ ಹಿಟ್ಟನ್ನ ಹಾಕೊಳ್ಳಿ. ಹಿಟ್ಟನ್ನೆಲ್ಲ ಹಾಕಿದ ನಂತರ ಒಂದು ಚುಂಚಿಗನ್ನ ತಗೊಂಡು ಹಿಟ್ಟನ್ನ ಎಲ್ಲ ಕಡೆಗೂ ಹರಡೋ ತರ ಮಾಡಿ. ನೋಡಿ, ಈ ತರ ಎಲ್ಲ ನೀರಿಗೂ ಹಿಟ್ಟು ಅಂಟ್ಕೋಬೇಕು. ಆ ತರ ಮಾಡಿ. ಈ ತರ ಎಲ್ಲ ಮಾಡಿ 1-2 ನಿಮಿಷ ಒಲೆ ಮೇಲೆನೆ ಬೇಯಕ್ಕೆ ಬಿಡಬೇಕು. ಹಿಟ್ಟನ್ನ ನಾವು ಬೇಯಿಸ್ಕೊಳ್ಳುವಾಗ ಉರಿಯನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರಿ. ಹೈ ಫ್ಲೇಮಲ್ಲಿ ಇಟ್ರೆ ಹಿಟ್ಟೆಲ್ಲ ಹೊತ್ಕೊಳ್ಳುತ್ತೆ, ಕಪ್ಪಾಗ್ಬಿಡ್ತವೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. 1-2 ನಿಮಿಷ ಬೇಯಿಸಿದ್ರೆ ಸಾಕು. ಇವಾಗ 2 ನಿಮಿಷ ಆಗಿದೆ. ಹಿಟ್ಟು ಸಹ ಚೆನ್ನಾಗಿ ಬೆಂದಿದೆ. ಇವಾಗ ಹಿಟ್ಟನ್ನೆಲ್ಲ ಒಂದು ಚುಂಚಗದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸನ್ನ ಆಫ್ ಮಾಡಿ. ಇವಾಗ ಪಾತ್ರೆಯನ್ನ ಕೆಳಗಡೆ ಇಳಿಸಿ ನಾವು ಕೊಣಬೆಯನ್ನು ತಗೊಂಡಿದ್ವಲ್ಲ ಅದರಲ್ಲೇನೆ ನಾವು ನಾದ್ಕೊಳ್ತೀವಿ. ನೀವು ಕೊಣಬೆಗೆ ಇಲ್ಲಾಂದ್ರೆ ಪರಾತದಲ್ಲಿ ಸಹ ನಾದ್ಕೋಬಹುದು. ನಾನೀಗ ಸ್ವಲ್ಪನೇ ಹಿಟ್ಟನ್ನ ಕೊಣಬೆಗೆ ಹಾಕೊಂಡು ನಾದ್ಕೊಳ್ತಾ ಇದ್ದೀನಿ. ನಾವು ಹಿಟ್ಟನ್ನ ನಾದುವಾಗ ಸ್ವಲ್ಪ ಬಿಸಿಯಾಗಿನೇ ಹಿಟ್ಟು ಇರಬೇಕು. ತಣ್ಣಗಾದ್ಮೇಲೆ ನಾದ್ಕೊಳಕ್ ಹೋಗ್ಬೇಡಿ, ಅದು ಜಿಗಿ ಬರೋದಿಲ್ಲ ಹಿಟ್ಟು. ಹಾಗಾಗಿ ಸ್ವಲ್ಪ ಬಿಸಿಯಾಗಿರ್ತಾನೆ ನಾದ್ಕೊಳ್ಳಿ. ನಾನು ಹಿಟ್ಟನ್ನ ನಾದ್ಕೊಳ್ಳಿಕ್ಕೆ ಒಂದು ಪಾತ್ರೆ ಒಳಗೆ ನೀರನ್ನ ಹಾಕೊಂಡು ಇಟ್ಕೊಂಡಿದ್ದೀನಿ. ತಣ್ಣೀರನ್ನ ತಗೊಂಡಿದ್ದೀನಿ ನಾನು. ಆ ನೀರನ್ನ ಸ್ವಲ್ಪನೇ ಹಾಕೊಂಡು ಹಿಟ್ಟನ್ನ ನಾದ್ಕೊಳ್ತಾ ಬನ್ನಿ. ನೋಡಿ, ಈ ತರ ಎಲ್ಲೂ ಸಹ ಗಂಟು ಇರಬಾರ್ದು. ಆ ತರ ನಾದ್ಕೋಬೇಕು. ಗಂಟಿದ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ, ಬಿಟ್ಕೊಳ್ತವೆ. ಹಾಗಾಗಿ ಒಂದು ಗಂಟೆ ಇಲ್ದೇ ಇರೋ ಹಾಗೆ ಚೆನ್ನಾಗಿ ನಾದ್ಕೋಬೇಕು.
ನೋಡಿ ಇವಾಗ ನಾನು ನಾದ್ತಾ ಇದ್ದೀನಲ್ಲ, ಈ ಹದಕ್ಕೆ ನಾದ್ಕೊಂಡ್ರೆ ಸಾಕು. ಇವಾಗ ಹಿಟ್ಟನ್ನ ನಾದ್ಕೊಂಡಾಗಿದೆ. ಇವಾಗ ರೊಟ್ಟಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಕೈಯಿಂದಾನೇ ರೊಟ್ಟಿನ ಬಡಿತಾ ಇದ್ದೀನಿ. ಹಾಗಾಗಿ ಒಂದು ಸೈಡ್ಗೆ ಹಿಟ್ಟನ್ನ ಹಾಕೊಳ್ಳಿ. ಮತ್ತೆ ನಾವು ಚಪಾತಿನ ಮಾಡ್ತೀವಲ್ಲ, ಅಷ್ಟು ಹಿಟ್ಟನ್ನ ತಗೊಂಡ್ರೆ ಸಾಕು ಒಂದು ರೊಟ್ಟಿ ಮಾಡ್ಲಿಕ್ಕೆ. ಅಷ್ಟು ಹಿಟ್ಟನ್ನ ತಗೊಂಡು ಕೈಯಿಂದಾನೇ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೊಂಡು ಚೆನ್ನಾಗಿ ಬಡಿಬೇಕು. ನೋಡಿ ಈ ತರ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಬೇಕು ರೊಟ್ಟಿನ. ಆವಾಗ್ಲೇನೆ ರೊಟ್ಟಿ ಅಗಲ ಆಗ್ತವೆ. ನಾವೀಗ ರೌಂಡ್ ಶೇಪಲ್ಲೇ ರೊಟ್ಟಿನ ಮಾಡ್ಕೋಬೇಕು. ನೋಡಿ ಇವಾಗ ನಾನು ತಟ್ತಾ ಇದ್ದೀನಲ್ಲ, ಈ ತರ ತಟ್ಕೊಂಡ್ರೆ ಸಾಕು. ರೊಟ್ಟಿನ ತಟ್ಟೆ ಆದ ನಂತರ ನಾನು ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ. ಇದೇ ತರಹನ ಇನ್ನೊಂದು ರೊಟ್ಟಿನೂ ಸಹ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಹೇಗ್ ಮಾಡ್ಬೇಕು ಅಂತ. ಕೈಯಿಂದ ಮಾಡಿದ್ರೆ ಟೇಸ್ಟ್ ಸಹ ಚೆನ್ನಾಗಿರ್ತವೆ. ಹಾಗಾಗಿ ಈಗೆಲ್ಲ ತುಂಬಾ ಲಟ್ಟಣಿಗಿಂದನೇ ಲಟ್ಟಿಸ್ತಾರೆ. ಲಟ್ಸೋದು ಬೇಡ, ಕೈಯಿಂದಾನೇ ಮಾಡಿ ರೊಟ್ಟಿ ಟೇಸ್ಟ್ ಸಹ ಚೆನ್ನಾಗಿರ್ತವೆ. ಹಾಗಾಗಿ ನೋಡಿ ಈಗ ನಾ ಮತ್ತೊಂದು ರೊಟ್ಟಿನ ಮಾಡೋದು ತೋರಿಸ್ತಾ ಇದ್ದೀನಲ್ಲ, ಈ ತರ ಮಾಡ್ಕೋಬೇಕು. ಇದನ್ನು ಸಹ ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ. ನಾನು ಇದೇ ತರಹನ ಒಂದು 4-5 ರೊಟ್ಟಿನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾವು ರೊಟ್ಟಿನ ಬೇಯಿಸ್ಕೊಳ್ಳೋಣ. ನಾವೆಲ್ಲ ರೊಟ್ಟಿನ ಒಲೆ ಮೇಲೆನೆ ಬೇಯಿಸ್ತೀವಿ. ಹಾಗಾಗಿ ಇವತ್ತು ನಾವು ಒಲೆ ಮೇಲೆನೆ ರೊಟ್ಟಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ಒಲೆಯನ್ನ ಹಚ್ಕೊಂಡು ಅದ್ರ ಮೇಲೆ ಹಂಚನ್ನ ಇಟ್ಟಿದ್ದೀವಿ. ರೊಟ್ಟಿ ಹೆಂಚು ಚೆನ್ನಾಗಿ ಬಿಸಿಯಾದ ನಂತರ ಒಂದೊಂದೇ ರೊಟ್ಟಿನ ಹಾಕ್ತಾ ಬನ್ನಿ. ರೊಟ್ಟಿ ಹಾಕಿ 1 ನಿಮಿಷ ಬಿಟ್ಟು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪನೇ ನೀರನ್ನ ಹಾಕ್ತಾ ಬನ್ನಿ. ನೀವು ನೀರನ್ನ ಹಚ್ಚಲಿಕ್ಕೆ ಕಾಟನ್ ಬಟ್ಟೆನೆ ಬಳಸಬೇಕು. ಬೇರೆ ಬಟ್ಟೆನೆ ಬಳಸೋದ್ರಿಂದ ಹೆಂಚಿಗೆ ಬಟ್ಟೆ ಹಿಡ್ಕೊಳ್ತವೆ. ಹಾಗಾಗಿ ಕಾಟನ್ ಬಟ್ಟೆನೆ ಬಳಸಿ. ಬಟ್ಟೆಯಿಂದ ಚೆನ್ನಾಗಿ ಎಲ್ಲಾ ಕಡೆಗೂ ನೀರನ್ನ ಹಚ್ಚಬೇಕು. ಹಚ್ಚಿ 1 ನಿಮಿಷ ಬಿಟ್ಟು ರೊಟ್ಟಿನ ತಿರುವಿ ಹಾಕ್ಬೇಕು. ನೋಡಿ ಈ ತರ ನಾ ಹಾಕ್ತಾ ಇದ್ದೀನಲ್ಲ, ಒಂದು ಚುಂಚಿಗನ್ನ ತಗೊಂಡು ತಿರುವಿ ಹಾಕ್ರಿ. ಹಾಕಿದ್ಮೇಲೆ 1-2 ನಿಮಿಷ ಬಿಟ್ಟು ಮತ್ತೆ ತಿರುವಿ ಹಾಕ್ರಿ. ಇದೇ ತರಹನೇ 1-2 ಸರಿ ತಿರುವಿ ಹಾಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ರೊಟ್ಟಿ ರೆಡಿ ಆಗಿದೆ. ಇವಾಗ ಇನ್ನೊಂದು ರೊಟ್ಟಿನ ಸಹ ಬೇಯಿಸೋದನ್ನ ತೋರಿಸ್ತಾ ಇದ್ದೀನಿ. ಇನ್ನೊಂದು ರೊಟ್ಟಿನ ಸಹ ಹಂಚಿಗೆ ಹಾಕಿದ್ದೀನಿ. ಅದಕ್ಕೂ ಸಹ ಮೇಲ್ಗಡೆ ನೀರನ್ನ ಹಚ್ಚಿ 1 ನಿಮಿಷ ಬಿಟ್ಟು ತಿರುವಿ ಹಾಕ್ತಾ ಇದ್ದೀನಿ. ತಿರುವಿ ಹಾಕಿದ್ಮೇಲೆ 1-2 ನಿಮಿಷ ಆದ್ರೂ ಬಿಡಬೇಕು. 1-2 ನಿಮಿಷ ಆದ್ಮೇಲೆ ಇವಾಗೂ ಸಹ ರೊಟ್ಟಿನ ತಿರುವಿ ಹಾಕಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಳ್ಳಿ.
ನೋಡಿ ಇವಾಗ ನಾವು ಎಲ್ಲ ರೊಟ್ಟಿನೂ ಮಾಡ್ಕೊಂಡು ಇಟ್ಕೊಂಡಿದೀವಿ. ನೋಡಿ ಎಷ್ಟು ರೊಟ್ಟಿ ಮಾಡಿದೀವಿ ಇವಾಗ ನಾವು ಅಂತ. ಇದೊಂದು ಅರ್ಧ ಗಂಟೆಯಲ್ಲಿ ಇಷ್ಟು ರೊಟ್ಟಿನ ಮಾಡಿದ್ವಿ ನಾವು. ಇವಾಗ ಇವನ್ನೇ ಕಡಕ್ ರೊಟ್ಟಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದೀವಿ. ಇವಾಗ ನಾವು ಒಲೆ ಮೇಲೆ ಹೆಂಚಿಟ್ಟಿದ್ವಲ್ಲ ಅದ್ರ ಮೇಲೆನೆ ಒಂದು 6 ರೊಟ್ಟಿನ ಇವಾಗ ನಾನು ಹಾಕ್ತಾ ಇದ್ದೀನಿ. ಹೆಂಚು ಬಿಸಿಯಾಗಿರ್ಬೇಕಾದ್ರೇನೆ ಹಾಕ್ಬೇಕು. ನೀವು ಬೆಂಕಿನ ಸಹ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಜಾಸ್ತಿ ಬೆಂಕಿ ಇದ್ರೆ ರೊಟ್ಟಿ ಮೇಲ್ಗಡೆ ಎಲ್ಲ ಹೊತ್ಕೊಳ್ತವೆ, ಹಾಗಾಗಿ ಸ್ವಲ್ಪ ಬೆಂಕಿ ಇದ್ರೆ ಸಾಕು. ನೋಡಿ ಇವಾಗ 6 ರೊಟ್ಟಿನ ಹಾಕಿದ್ದೀನಿ ಇವಾಗ ನಾನು ಹೆಂಚಿನ ಮೇಲೆ. ಒಂದು 10 ನಿಮಿಷ ಬಿಟ್ರೆ ಸಾಕು, ಇವಾಗ ಖಡಕ್ ಆಗಿರ್ತವೆ. ಅಷ್ಟರಲ್ಲಿ ನಾವು ಜವಳಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಹೆಂಚನ್ನ ಇಟ್ಟು ನಾನು ಇವಾಗ ಜವಳಿಕಾಯಿನ ಈ ತರ ಸೋಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅವನ್ನ ಈಗ ಹೆಂಚಿನ ಮೇಲೆ ಹಾಕ್ತಾ ಇದ್ದೀನಿ. ಹೆಂಚಿನ ಮೇಲೆ ಹಾಕುವಾಗ ಜವಳಿಕಾಯಿನ ತೊಳೆದ್ಬಿಟ್ಟೆ ಹಾಕೊಳ್ಳಿ. ನಾವು ಜವಳಿಕಾಯಿಗೆ ಅಡಿಗೆ ಎಣ್ಣೆನ ಹಾಕೋದ್ರಿಂದ ನಂತರ ತೊಳೆಯೋಕೆ ಆಗಲ್ಲ, ಹಾಗಾಗಿ ಮೊದಲೇನೆ ಜವಳಿಕಾಯಿನ ತೊಳೆದು ಹೆಂಚಿನ ಮೇಲೆ ಹಾಕಿ ಬೇಯಿಸ್ಕೋಬೇಕು. ಹೆಂಚಿನ ಮೇಲೆ ಹಾಕಿ ಚೆನ್ನಾಗಿ ಎರಡು ಸೈಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಿದ್ರೆ ಸಾಕು. ಇದನ್ನ ಕಪ್ ಕಲರ್ ಮಾತ್ರ ಮಾಡಬೇಡಿ, ಟೇಸ್ಟ್ ಚೆನ್ನಾಗಿರಂಗಿಲ್ಲ, ನೋಡೋಕ್ಕೂ ಸಹ ಚೆನ್ನಾಗಿರಲ್ಲ. ಹಾಗಾಗಿ ಜವಳಿಕಾಯಿಯನ್ನ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಹಾಗಾಗಿ ನೋಡಿ ಇವಾಗ ನಾನು ಹುರಿತಾ ಇದ್ದೀನಲ್ಲ, ಎರಡು ಸೈಡು ಚೆನ್ನಾಗಿ ಫ್ರೈ ಆಗಬೇಕು ಜವಳಿಕಾಯಿ, ಆ ಥರ ಹುರ್ಕೋಬೇಕು. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು, ಜವಳಿಕಾಯಿ ಬೆಂದ್ಬಿಡ್ತವೆ. ಇವಾಗ 5 ನಿಮಿಷ ಆಗಿದೆ, ಜವಳಿಕಾಯಿನೂ ಸಹ ಬೆಂದಿದಾವೆ. ಇವಾಗ ನಾನು ಇದನ್ನ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಜವಳಿಕಾಯಿ ಪಲ್ಯ ಮಾಡಲಿಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿ ಇವಾಗ ಜವಳಿಕಾಯಿನ ಹುರ್ಕೊಂಡಿದ್ವಲ್ಲ ಅದೇ ಹೆಂಚನ್ನ ಇಟ್ಟು ಒಂದು 6 ಮೆಣಸಿನ್ಕಾಯನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಂತರ ಅರ್ಧ ಟೊಮೆಟೊನು ಸಹ ಹಾಕ್ತಾ ಇದ್ದೀನಿ. ಎರಡನ್ನೂ ಸಹ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಹುರ್ಕೊಂಡಾಯ್ತು. ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿನ ಹಾಕಿದ್ದೀನಿ. ನಂತರ ಹುರಿದಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿ ಮತ್ತೆ ಟೊಮೆಟೊ ಇದ್ವಲ್ಲ ಅದನ್ನು ಸಹ ಹಾಕಿದ್ದೀನಿ. ನಂತರ 5 ರಿಂದ 6 ಎಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಮಸಾಲೆನ ನುಣ್ಣಗೆ ರುಬ್ಕೋಬೇಕು. ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ. ನೋಡಿ ಈ ಥರ ಮಸಾಲೆ ರೆಡಿ ಆಗಿದ್ರೆ ಸಾಕು. ಇವಾಗ ಮಸಾಲೆ ರೆಡಿ ಆಗಿದೆ. ಇವಾಗ ಪಲ್ಯಕ್ಕೆ ಒಗ್ಗರಣೆಯನ್ನು ಹಾಕೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಳ್ಳಿನಿಟ್ಟು ಅದಕ್ಕೆ ಒಗ್ಗರಣೆ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ. 1-2 ಟೀ ಸ್ಪೂನ್ ಆದರೆ ಸಾಕು. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇವಾಗ ಇದಕ್ಕೆ ಸಾಸಿವೆ ಮತ್ತೆ ಜೀರಿಗೆನ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಜರ್ದಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನಂತರ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನೂ ಸಹ ಇವಾಗ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಹಾಕಿದ ನಂತರ ಟೊಮೆಟೊನು ಸಹ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸಹ ಇವಾಗ ಹಾಕ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಇವಾಗಲೇ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಹಾಕಿದ ನಂತರ ಇವಾಗ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಈರುಳ್ಳಿ ಮತ್ತೆ ಟೊಮೆಟೊನ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಈರುಳ್ಳಿ ಮತ್ತೆ ಟೊಮೆಟೊನ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಇವಾಗ ಫ್ರೈ ಆಗಿದೆ. ಇವಾಗ ನಾನು ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿಯನ್ನ ಯೂಸ್ ಮಾಡಿರೋದ್ರಿಂದ ಅಚ್ಚ ಖಾರದ ಪುಡಿನ ಹಾಕೊಳ್ಳೋದು ಬೇಡ. ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಹಸಿ ಮೆಣಸಿನಕಾಯಿನೇ ಬಳಸಿ ಪಲ್ಯಗಳನ್ನ ಮಾಡ್ತಾರೆ, ಅಚ್ಚ ಖಾರದ ಪುಡಿನ ಬಳಸೋದು ಕಮ್ಮಿ. ಹಾಗಾಗಿ ನಾವು ಹಸಿ ಮೆಣಸಿನಕಾಯಿನೇ ಬಳಸಿ ಪಲ್ಯನ ಮಾಡ್ತಾ ಇದ್ದೀನಿ. ಇವಾಗ ಇದು ಮಸಾಲೆನ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕಿದ ನಂತರ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಅದೇ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಧನಿಯಾ ಪುಡಿ ಮತ್ತೆ ಗರಂ ಮಸಾಲ ಪುಡಿನೂ ಹಾಕ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಚಮಚದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದು ಸ್ವಲ್ಪ ಕುದಿ ಬರಬೇಕು, ಅಲ್ಲಿವರೆಗೂ ಹಾಗೆ ಬಿಡಿ. ಇವಾಗ ನೋಡಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಇಟ್ಟಿರ್ತಕ್ಕಂಥ ಜವಳಿಕಾಯಿಯನ್ನ ಹಾಕ್ತಾ ಇದ್ದೀನಿ. ಜವಳಿಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಒಂದು ತಟ್ಟೆಯನ್ನು ಮುಚ್ಚಿ ಜವಳಿಕಾಯಿನ ಬೇಯಿಸ್ಕೊಳ್ಳೋಣ. ಇವಾಗ
ಇದು ಬೇಯಲಿಕ್ಕೆ ಒಂದು 5ರಿಂದ 6 ನಿಮಿಷನಾದ್ರೂ ಬೇಕು. ಫಾರಂ ಜವಳಿಕಾಯಿ ಆದ್ರೆ ಬೇಗ ಬೆಂದ್ಬಿಡ್ತವೆ. ಇವು ಜವಾರಿ ಜವಳಿಕಾಯಿ ಆಗಿರೋದ್ರಿಂದ ಬೇಗ ಬೇಯೋದಿಲ್ಲ. ಹಾಗಾಗಿ ಒಂದು 5ರಿಂದ 6 ನಿಮಿಷ ಬೇಯಲಿಕ್ಕೆ ಬೇಕು. 5ರಿಂದ 6 ನಿಮಿಷ ಆಗಿದೆ. ಇವಾಗ ಜವಳಿಕಾಯಿನೂ ಸಹ ಬೆಂದಿದ್ದಾವೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡೋಕ್ಕೂ ಚೆನ್ನಾಗಿ ಕಾಣ್ತಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಇವಾಗ ಜವಳಿಕಾಯಿ ಪಲ್ಯ ರೆಡಿ ಆಯ್ತು. ಹಾಗಾದ್ರೆ ಬನ್ನಿ ಖಡಕ್ ರೊಟ್ಟಿ ರೆಡಿ ಆಗಿದಾವ ಅಂತ ನೋಡ್ಕೊಂಬರೋಣ. ನೋಡಿ ಖಡಕ್ ರೊಟ್ಟಿನೂ ಸಹ ರೆಡಿ ಆಗಿದಾವೆ. ನಾನು ಒಂದೊಂದೇ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಮುರಿದ್ರೆ ಹೆಂಗ್ ಮುರಿತಾ ಇದ್ದಾವೆ. ಖಡಕ್ ರೊಟ್ಟಿ ಮಾಡೋದು ಈಸಿ. ನಿಮಗೆ ಯಾವಾಗಲಾದ್ರೂ ಖಡಕ್ ರೊಟ್ಟಿ ತಿನ್ಬೇಕು ಅನ್ಸಿದ್ರೆ ಈ ತರ ಮಾಡ್ಕೊಂಡ್ರೆ ಸಾಕು. ಬಿಸಿ ರೊಟ್ಟಿಗಿಂತ ಖಡಕ್ ರೊಟ್ಟಿ ತಿಂದ್ರೆ ಇನ್ನೂ ಚೆನ್ನಾಗಿರ್ತದೆ. ನೋಡಿ ಇವಾಗ ನಾನು 2 ಖಡಕ್ ರೊಟ್ಟಿ ತಗೊಂಡಿದ್ದೀನಿ. ಅದ್ರ ಮೇಲೆ ಜವಳಿಕಾಯಿ ಪಲ್ಯನೂ ಸಹ ಹಾಕಿದ್ದೀನಿ. ಶೇಂಗಾ ಚಟ್ನಿ ಮೊಸರು ಇಲ್ಲ ಅಂದ್ರೆ ರೊಟ್ಟಿ ಊಟ ಕಂಪ್ಲೀಟೇ ಆಗಂಗಿಲ್ಲ. ಹಾಗಾಗಿ ನಾನು ಶೇಂಗಾ ಚಟ್ನಿ ಮತ್ತೆ ಮೊಸರನ್ನು ಸಹ ಹಾಕಿದ್ದೀನಿ. ನಂತರ ಉತ್ತರ ಕರ್ನಾಟಕದ ಸೈಡು ಈರುಳ್ಳಿ ಅಂತೂ ಬೇಕೇ ಬೇಕು. ಹಾಗಾಗಿ ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರೊಟ್ಟಿ ಊಟ ಇವಾಗ ಕಂಪ್ಲೀಟ್ ಆಯ್ತು. ನೋಡಿ ಫ್ರೆಂಡ್ಸ್, ಖಡಕ್ ರೊಟ್ಟಿ ಜೊತೆಗೆ ಜವಳಿಕಾಯಿ ಪಲ್ಯ ಹೇಗಿತ್ತು ಈ ರೆಸಿಪಿ? ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.